ಹಾಯ್ ಗೈಸ್, ನೀವು ವಾಟ್ಸಪ್ಪಲ್ಲಿ ಯಾವುದಾದ್ರೂ ಸ್ಟೇಟಸನ್ನು ಅಪ್ಲೋಡ್ ಮಾಡಿದರೆ ನೀವು ವಾಟ್ಸಪ್ಪಲ್ಲಿ ಅಪ್ಲೋಡ್ ಮಾಡಿರುವಂಥ ಸ್ಟೇಟಸ್ಸೇ ಆಟೋಮೆಟಿಕ್ಕಾಗಿ ಇನ್ಸ್ಟಾಗ್ರಾಮ್ ಸ್ಟೋರಿಯೂ ಕೂಡ ಅಪ್ಲೋಡ್ ಆಗಬೇಕು ಅಂತಂದರೆ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮೊದಲು ನೀವು ನೋಡ್ತಾ ಇರೋದು ಭದ್ರನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್, ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಈಗ ನಿಮಗೆ ಸ್ಕ್ರೀನ್ ಮೇಲೆ ಕಾಣಿಸ್ತಿದೆ ಅಲ್ವಾ? ಮೊದಲು ನೀವು ವಾಟ್ಸಪ್ಪನ್ನು ಓಪನ್ ಮಾಡ್ಕೊಳ್ಳಿ. ವಾಟ್ಸಪ್ಪನ್ನು ಓಪನ್ ಮಾಡಿ ಆದಮೇಲೆ ಇಲ್ಲಿ ಚಾಟ್ಸ್, ಅಪ್ಡೇಟ್ಸ್ ಎಲ್ಲ ಕೂಡ ಇದೆ. ಕೆಳಗಡೆ ಅಪ್ಡೇಟ್ಸ್ ಮೇಲ್ಗಡೆ ಕ್ಲಿಕ್ ಮಾಡಿ. ಅಪ್ಡೇಟ್ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಮೇಲ್ಗಡೆ ಮೈ ಸ್ಟೇಟಸ್ ಅಂತ ಇದೆ. ನೀವು ಒಂದು ಸ್ಟೇಟಸನ್ನು ಅಪ್ಲೋಡನ್ನು ಮಾಡ್ಕೊಳ್ಳಿ ವಾಟ್ಸಪ್ಪಲ್ಲಿ ಸ್ಟೇಟಸನ್ನು ಹಾಕಿ ಆದಮೇಲೆ ನಿಮಗೆ ಇಲ್ಲಿ ಮೈ ಸ್ಟೇಟಸ್ ಅಂತ ಕಾಣಿಸ್ತಿದೆ ಅಲ್ವಾ? ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನಂತರ ಅಲ್ಲಿ ಮೈ ಸ್ಟೇಟಸ್ ಕೆಳಗಡೆ ನಿಮ್ಮ ಸ್ಟೇಟಸ್ ಕಾಣಿಸ್ತಿದೆ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಿಮ್ಮ ಸ್ಟೇಟಸ್ ಓಪನ್ ಆಗುತ್ತೆ. ನಂತರ ನೀವು ಕೆಳಗಡೆಯಿಂದ ಮೇಲ್ಗಡೆ ಸ್ವೈಪ್ ಮಾಡಿದಾಗ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನಿಮ್ಮ ವ್ಯೂಸ್ ತೋರಿಸುತ್ತೆ, ಎಷ್ಟು ಜನ ನೋಡಿದ್ದಾರೆ ಅಂತ. ವ್ಯೂಡ್ ಬೈ 137. ನಂತರ ವ್ಯೂಡ್ ಬೈ 137 ಮುಂದ್ಗಡೆ ನಿಮಗೆ ಫೇಸ್ಬುಕ್ ಹಾಗೆ ಇನ್ಸ್ಟಾಗ್ರಾಮ್ ಸಿಂಬಲ್ ಇದೆ ಅಲ್ವಾ? ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಲೋಡಿಂಗ್ ಅಕೌಂಟ್ಸ್ ಸೆಂಟರ್ ಅಂತ ಬರುತ್ತೆ. ನಂತರ ನಿಮಗೆ ಮೆಟಾ ಅಂತ ಬರುತ್ತೆ. ಶೇರ್ ಯುವರ್ ಸ್ಟೇಟಸ್ ಯೂಸಿಂಗ್ ಅಕೌಂಟ್ ಸೆಂಟರ್ ಅಂತ ಬಂದಿದೆ ಫ್ರೆಂಡ್ಸ್. ಇಲ್ಲಿ ಕೆಳಗಡೆ ಕಂಟಿನ್ಯೂ ಅಂತ ಇದೆಯಲ್ವಾ? ಕಂಟಿನ್ಯೂ ಮೇಲ್ಗಡೆ ಕ್ಲಿಕ್ ಮಾಡಿ. ಕಂಟಿನ್ಯೂ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಹಾಗೆ ನಂತರ ಕೆಳಗಡೆ ಅಲೋವ್ ಆ್ಯಂಡ್ ಕಂಟಿನ್ಯೂ ಅಂತ ಇದೆ. ಕೆಳಗಡೆ ಬ್ಲೂ ಮತ್ತು ವೈಟ್ ಅಲ್ಲಿ ಅಲೋವ್ ಆ್ಯಂಡ್ ಕಂಟಿನ್ಯೂ ಮೇಲ್ಗಡೆ ಕ್ಲಿಕ್ ಮಾಡಿ. ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದಾಗ ಸ್ವಲ್ಪ ಲೋಡ್ ಆಗುತ್ತೆ. ನಂತರ ನಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಮೇಲ್ಗಡೆ ವಾಟ್ಸಪ್ ಅಂತ ಇರುತ್ತೆ, ಹಾಗೆ ನಿಮ್ಮ ಮೊಬೈಲ್ ನಂಬರ್ ಕೂಡ ಇರುತ್ತೆ. ನಂತರ ಕೆಳಗಡೆ ಎಸ್ ಫಿನಿಶ್ ಆ್ಯಡಿಂಗ್ ಅಂತ ಇರುತ್ತೆ. ಎಸ್ ಫಿನಿಶ್ ಆ್ಯಡಿಂಗ್ ಮೇಲ್ಗಡೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇದಿಷ್ಟನ್ನು ಮಾಡಿದರೆ ನೀವು ವಾಟ್ಸಪ್ಪಲ್ಲಿ ಅಪ್ಲೋಡ್ ಮಾಡಿರುವಂಥ ಸ್ಟೇಟಸ್ ಎಲ್ಲದೂ ಕೂಡ ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಅಪ್ಲೋಡ್ ಆಗುತ್ತೆ. ಈಗ ವ್ಯೂಡ್ ಬೈ 141 ಮುಂದ್ಗಡೆ ಇನ್ಸ್ಟಾಗ್ರಾಮ್ ಸಿಂಬಾಲ್ ಇಲ್ಲ, ಓನ್ಲಿ ಫೇಸ್ಬುಕ್ ಸಿಂಬಾಲ್ ಮಾತ್ರ ಕಾಣಿಸ್ತದೆ. ವ್ಯೂಡ್ ಬೈ 141 ಕೆಳಗಡೆ ಸ್ಟೇಟಸ್ ಶೇರ್ಡ್ ಟು ಇನ್ಸ್ಟಾಗ್ರಾಮ್ ಅಂತ ಕೂಡ ಕಾಣಿಸ್ತಾಯಿದೆ ನೋಡಿ. ಸ್ಟೇಟಸ್ ಶೇರ್ಡ್ ಟು ಇನ್ಸ್ಟಾಗ್ರಾಮ್ ಮುಂದ್ಗಡೆ ಇನ್ಸ್ಟಾಗ್ರಾಮ್ ಸಿಂಬಾಲ್ ಕೂಡ ಕಾಣಿಸ್ತಾಯಿದೆ. ಫ್ರೆಂಡ್ಸ್, ಈಗ ನಮಗೆ ಗೊತ್ತಾಯ್ತಲ್ವಾ ಯಾವ ರೀತಿಯಾಗಿ ಮಾಡೋದು ಅಂತ. ಈ ವಿಡಿಯೋದಲ್ಲಿ ಏನೇ ಡೌಟ್ ಇದ್ರೂ ಕೂಡ ಕಾಮೆಂಟನ್ನು ಮಾಡ್ಬೋದು. ಈ ವಿಡಿಯೋ ಪೂರ್ತಿಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಏನೇ ಡೌಟ್ ಇದ್ರೂ ಕಾಮೆಂಟನ್ನು ಮಾಡಿ. ಹಾಗೆ ಬೇರೆ ಯಾವುದಾದ್ರೂ ವೀಡಿಯೋಸ್ಗಳು ಬೇಕು ಅಂತಂದ್ರೂ ಕೂಡ ಕಾಮೆಂಟನ್ನು ಮಾಡಿ. ಮುಂದಿನ ವಿಡಿಯೋತೆ ಮತ್ತೆ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.